ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಒಂದೆಲಗ ಸೊಪ್ಪಿನಿಂದ ಯಾವ ರೀತಿ ಚಟ್ನಿ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ಒಂದೆಲಗನು ಅಂತಾರೆ, ಮತ್ತೆ ಇದಕ್ಕೆ ಬ್ರಾಹ್ಮಿ ಸೊಪ್ಪು ಅಂತಾನೂ ಕರೀತಾರೆ ಕಣ್ರಿ. ಇದು ಹೆಲ್ತಿಗೆ ತುಂಬಾನೇ ಒಳ್ಳೇದು, ಆರೋಗ್ಯದ ದೃಷ್ಟಿಯಿಂದ ತುಂಬಾನೇ ಒಳ್ಳೇದು. ಇದು ಮಕ್ಕಳಿಗೆ ನೆನಪಿನ ಶಕ್ತಿಗೆ ತುಂಬಾನೇ ಬೆನಿಫಿಟ್ ಕಣ್ರಿ. ಮಕ್ಕಳಿಗೆ ಡೈಲಿ ಒಂದೊಂದು ಎಲೆ ತಿನ್ನಿಸ್ತಾ ಬಂದ್ರಿ ಮೈಂಡ್ ತುಂಬಾನೇ ಚುರುಕಾಗುತ್ತೆ, ಅವ್ರ ಮೆದುಳು ತುಂಬಾನೇ ಒಳ್ಳೇದ್ ಕಣ್ರಿ. ಬನ್ನಿ ಚಟ್ನಿ ಯಾವ ರೀತಿ ಮಾಡೋದು ನೋಡೋಣ. ಇಲ್ಲಿ ನಾನು 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನ ಬೇಳೆನ ಎಣ್ಣೆ ಆಲ್ರೆಡಿ ಎಣ್ಣೆ ಹಾಕಿದೀನಿ, ಹುರ್ಕೊಳ್ತಾ ಇದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ನಾನು 6 ಹಸಿಮೆಣಸಿನಕಾಯಿ ತಗೊಂಡಿದೀನಿ, ಗ್ರೀನ್ ಚಿಲ್ಲಿ ನೋಡಿ. ಮೀಡಿಯಂ ಖಾರ ಕಣ್ರಿ, ಖಾರ ಜಾಸ್ತಿ ಇರೋದಿಲ್ಲ. ತುಂಬಾ ಖಾರ ಇತ್ತು ಅಂದ್ರೆ ನೀವು ಕಡಿಮೆ ತಗೋಬೇಕಾಗುತ್ತೆ ಮೆಣಸಿನಕಾಯಿ. ನೋಡಿ, ಒಂದೇ ಈರುಳ್ಳಿ ಮೀಡಿಯಂ ಸೈಜ್ ನಾನು ಹೆಚ್ಕೊಂಡಿದ್ದೀನಿ. ಇದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ್ರಿ. ಮತ್ತೆ ಟೊಮಾಟೋನು ಅಷ್ಟೇ, ಒಂದೇ ನಾನು ಹೆಚ್ಚಿರೋದು. ಟೊಮಾಟೋನು ಒಂದೇ ತಗೋಬೇಕು. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ. ನೆಕ್ಸ್ಟ್ ಇಲ್ಲಿ ಸೊಪ್ಪು ನೀಟಾಗಿ ತೊಳೆದ್ಬಿಟ್ಟು ಫಸ್ಟ್ ಸೊಪ್ಪನ್ನ ನಾವು ಬೇಯಿಸ್ಕೋಬೇಕಾಗುತ್ತೆ. ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಳೋಣ್ರಿ. ಒಗ್ಗರಣೆಲೆ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ಒಗ್ಗರಣೆಲೆ ಸೊಪ್ಪು ಬೇಯುತ್ತೆ ಕಣ್ರಿ. ನೆಕ್ಸ್ಟ್ ಇಲ್ಲಿ ಟೊಮೆಟೊ ಹಾಕೊಳ್ಳೋಣ್ರಿ. ಒಂದೇ ಕಟ್ ಮಾಡ್ಕೊಂಡಿರೋದು ನಾನು ಟೊಮೆಟೊ, ಒಂದಷ್ಟೇ ಹಾಕೊಳ್ಳಿ. ಇದು ನಾನು ಸೊಪ್ಪು ಎಷ್ಟು ತಗೊಂಡಿದ್ದೆ ಅಂದ್ರೆ ಒಂದೇ ಹಿಡಿಯಷ್ಟು ಕಣ್ರಿ, ಕೈ ಮುಷ್ಟಿ ಇದೆಯಲ್ಲ, ಒಂದೇ ಹಿಡಿಯಷ್ಟು ಮಾತ್ರ ನಾನು ತಗೊಂಡಿದ್ದೀನಿ ಸೊಪ್ಪು. ನೋಡ್ರಿ, ನೀಟಾಗಿ ಅದು ಒಗ್ಗರಣೆನೆಲ್ಲ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಬೆಂದಿದೆ. ಇದನ್ನ ಇವಾಗ ನಾವು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ್ರಿ. ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರೆಯಕ್ಕೆ ಹೋಗಬೇಡಿ. ಇದು ನೋಡಿ ಈ ರೀತಿ ಅಷ್ಟು ಹಾಕೊಳ್ಳೋಣ್ರಿ. ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ್ರಿ. ಸ್ವಲ್ಪ ಒಂದೆರಡು 3 ಬೆಳ್ಳುಳ್ಳಿ ಕಂಡ್ರಿ ಜಜ್ಕೊಂಡಿದ್ದೀನಿ. ಒಂದ್ ಸ್ವಲ್ಪ ಹುಣಸೆ ಹಣ್ಣು, ಜಾಸ್ತಿ ಬೇಡ, ಕಡಿಮೆ ಹಾಕೊಳ್ಳಿ. ಒಂದ್ ಸ್ವಲ್ಪ ಕೊಬ್ಬರಿ, ಅರ್ಧ ಬಟ್ಲಿಕ್ಕಿಂತ ಕಡಿಮೆ ಹಾಕೊಳ್ಳಿ ಕೊಬ್ಬರಿನ. ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪು ಮಿಕ್ಸಿ ಜಾರ್ಗೆ ರುಬ್ಕೊಳ್ಳೋಣ ಬನ್ನಿ. ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ, ತೀರಾ ನುಣ್ಣಗೆ ಬೇಡ ಕಣ್ರಿ, ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ನೋಡ್ರಿ, ಈ ರೀತಿ ತರಿಯಾಗಿ ರುಬ್ಕೋಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ. ಒಗ್ಗರಣೆ ಅಂದ್ರೆ ಅಷ್ಟೇ, ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಅಷ್ಟೇ ಕಣ್ರಿ. ಇಷ್ಟನ್ನ ನಾವು ಒಗ್ಗರಣೆ ಹಾಕೊಳ್ಳೋಣ್ರಿ. ನೋಡ್ರಿ, ಇದ್ರಲ್ಲಿ ಇದು ದೋಸೆಗೂ ಚೆನ್ನಾಗಿರುತ್ತೆ ಕಣ್ರಿ, ಇಡ್ಲಿಗೂ ಚೆನ್ನಾಗಾಗುತ್ತೆ, ಪರೋಟ, ಚಪಾತಿ, ಮತ್ತೆ ಇದ್ರಿಂದ ನಾನಾ ರೀತಿ ರೆಸಿಪಿ ಮಾಡ್ತಾರೆ ಕಣ್ರಿ ಒಂದೆಲಗ ಸೊಪ್ಪಿನಿಂದ. ನೋಡ್ರಿ, ಆ ಒಗ್ಗರಣೆ ಕೆಳಗಿಳಿಸ್ಕೊಂಡು ನಾನು ಎಣ್ಣೆಲ್ಲೇ ಕಲ್ಸ್ಕೊಳ್ತಾ ಇದ್ದೀನಿ. ನೋಡ್ರಿ, ಈ ರೀತಿ ಕಲ್ಸ್ಕೋಬೇಕು. ಇಲ್ಲ ಸ್ವಲ್ಪ ಬಿಸಿ ಮಾಡ್ತೀರಂದ್ರೆ ಒಲೆ ಮೇಲೆನೆ ನೀವು ಅದು ಒಗ್ಗರಣೆ ಬಿಸಿ ಮಾಡ್ಕೊಳ್ತಾ ಕಲ್ಸ್ಕೋಬಹುದು. ನೋಡ್ರಿ, ನಾನು ಇಲ್ಲಿ ಬಾಕ್ಸ್ ಅಲ್ಲಿ ತೆಗಿತಾ ಇದ್ದೀನಿ, ಒಂದು ಬಾಕ್ಸ್ ಅಲ್ಲಿ, ಸ್ಟೀಲ್ ಬಾಕ್ಸ್ ಅಲ್ಲಿ. ತುಂಬಾ ಟೇಸ್ಟಿ ಆಗಿರುತ್ತೆ ಕಣ್ರಿ ಈ ಚಟ್ನಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹೀಗೆ ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ.